Hi all, welcome to YouTube channel Study Karnataka, and this is the 11th class in which we are discussing the specific syllabus of Group B gazetted post, that is welfare officer in backward class department. ಇದು 11ನೇ ಕ್ಲಾಸ್ ಆಗಿದ್ದು ಇದರಿಂದ ಮುಂಚೆ ನಾವು ಟೋಟಲ್ ಆಗಿ 10 ಕ್ಲಾಸ್ಗಳನ್ನು ನೋಡಿದ್ದೇವೆ. ಇದರಲ್ಲಿ ಸ್ಪೆಸಿಫಿಕ್ ಪೇಪರಿನ ಸಿಲೆಬಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಯಾರೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ದಯಮಾಡಿ ವಿಡಿಯೋಗಳನ್ನು ನೋಡಿ, ಯಾಕಂದರೆ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋದಲ್ಲಿ ನಾವು ಕ್ರೀಮಿ ಲೇಯರ್ ಕಾನ್ಸೆಪ್ಟ್, ಕರ್ನಾಟಕದಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಯಾವಾಗ ಬಂದಿತ್ತು ಹಾಗೂ ಅದನ್ನು ಅಮೆಂಡ್ಮೆಂಟ್ ಮಾಡಿ ಯಾವ ಲಿಮಿಟನ್ನು ಇಟ್ಟಿದ್ದಾರೆ ಹಾಗೂ ಕೆಲವೊಂದು ಸೆಂಟ್ರಲ್ ಲೆವೆಲ್ ಪ್ರೊವಿಷನ್ಸನ್ನು ಕೂಡ ನೋಡೋಣ. So what all we will be seeing in this? First of all, we will seeing Karnataka state creamy layer concept. Karnataka state creamy layer concept. After that, we will be seeing first time creamy layer in Karnataka. ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕ್ರೀಮಿ ಲೇಯರ್ ಅಂದರೆ ಕೆನೆಪದರು ಇದರ ಪರಿಚಯವನ್ನು ಯಾವ ವರ್ಷದಲ್ಲಿ ಮಾಡಲಾಯಿತು. ಸೆಕೆಂಡ್, ಟು ಹೋಮ್ ದಿಸ್ ಈಸ್ ಅಪ್ಲಿಕೇಬಲ್, ಅಂದರೆ ಇದು ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಥವಾ ಯಾವ ಕೆಟಗರಿಗೆ ಅಪ್ಲೈ ಆಗುತ್ತೆ ಅದನ್ನು ನೋಡೋಣ. ಥರ್ಡ್, ದ ಲಿಮಿಟ್ ದಟ್ ಹ್ಯಾವ್ ಚೇಂಜ್ಡ್ ಫ್ರಮ್ ಇಯರ್ ಆಫ್ಟರ್ ಇಯರ್, ಅಂದರೆ ಮೊದಲನೇ ಬಾರಿಗೆ 1993ರಲ್ಲಿ ಸೆಂಟ್ರಲ್ ಲೆವೆಲಲ್ಲಿ ಮಾಡಾಯಿತು, 1994ರಲ್ಲಿ ಕರ್ನಾಟಕದಲ್ಲಿ ಮಾಡಲಾಯಿತು. ಆದರೆ ಇದರ ಎಕ್ಸಾಕ್ಟ್ PDF ನಮಗೆ ಸಿಗ್ತಾ ಇಲ್ಲ. ಎಷ್ಟು ಸರ್ಚ್ ಮಾಡಿದರೂ ಕೂಡ ಅದು ಅವೈಲೇಬಲ್ ಇಲ್ಲ. ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಕೂಡ ಅವೈಲೇಬಲ್ ಇಲ್ಲ, ಯಾಕಂದರೆ ಮೋಸ್ಟ್ಲಿ ಅದನ್ನು ಅಪ್ಲೋಡ್ ಮಾಡಿಲ್ಲ. ಆದರೆ ಸೆಂಟ್ರಲ್ ಲೆವೆಲ್ ಗೌರ್ಮೆಂಟ್ ಪ್ರಕಾರ 1993ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಪ್ಲೈ ಮಾಡಲಾಗಿತ್ತು. 1994ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕೆನೆಪದರ್ ಎಂಬ ಕಾನ್ಸೆಪ್ಟನ್ನು ತರಲಾಯಿತು. ಇಟ್ ಈಸ್ ದ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಇಯರ್ 1994. ಆಫ್ಟರ್ ದ್ಯಾಟ್, ವಾಟ್ಸ್ ದಿ ಲೇಟೆಸ್ಟ್ ಆರ್ಡರ್ ಆ್ಯಂಡ್ ವಾಟ್ಸ್ ದಿ ಲಿಮಿಟ್, ಅಂದರೆ ಇತ್ತೀಚೆಗಿನ ಆದೇಶ ಹಾಗೂ ಇದರ ಮಿತಿ, ಈ ಕೆನೆಪದರಿನ ಮಿತಿ ಏನು ಇಡಲಾಗಿದೆ ಅದನ್ನು ಕೂಡ ನಾವು ನೋಡೋಣ. ಐ ವುಡ್ ಲೈಕ್ ಟು ಮೇಕ್ ಯು ಕ್ಲಿಯರ್ ದ್ಯಾಟ್ ದೇರ್ ಆರ್ ಮೆನಿ ಮೋರ್ ಫ್ಯಾಕ್ಟ್ಸ್ ಇನ್ ದಿಸ್ ಆ್ಯಂಡ್ ಐ ರಿಕ್ವೆಸ್ಟ್ ಯು ಟು ಬೈ ಹ್ಯಾಡ್ ದೀಸ್ ಫ್ಯಾಕ್ಟ್ಸ್. ಈ ವಿಡಿಯೋ ಚಿಕ್ಕದಾಗಿದೆ ಆದರೆ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಈ ಕಾನ್ಸೆಪ್ಟ್ ಕೂಡ ಚಿಕ್ಕದಿದೆ ಹಾಗೂ ಇದರಲ್ಲಿ ಡೇಟ್ಸ್ ತುಂಬಾ ಡೇಟ್ಸ್ ಇದೆ. ಆ ಡೇಟ್ಸ್ಗಳನ್ನು ದಯಮಾಡಿ ಬಾಯಟ್ ಹಾಕಿ, ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಯಾವ ದಿನಾಂಕದಂದು ಈ ಆದೇಶವನ್ನು ಜಾರಿ ಮಾಡಲಾಯಿತು, ಯಾವ ವರ್ಷದಲ್ಲಿ ಒಂದು ಮಿತಿಯನ್ನು ಅಂದರೆ ಇನ್ಕಮ್ ಲಿಮಿಟನ್ನು ಹೆಚ್ಚಿಗೆ ಮಾಡಲಾಯಿತು ಹಾಗೂ ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಂದು ದಿನಾಂಕವನ್ನು ಕೊಟ್ಟಿರ್ತಾರೆ, ದಿನಾಂಕವನ್ನು ನೆನಪಿಡಬೇಕಾಗುತ್ತೆ. 4ರಿಂದ 5 ಬಾರಿ ಇದನ್ನು ನೋಟಿಫಿಕೇಷನ್ ಮೂಲಕ ಲಿಮಿಟನ್ನು ಹೆಚ್ಚಿಗೆ ಮಾಡಲಾಗಿದೆ ಹಾಗೂ ಕೆಲವೊಂದು ವ್ಯಕ್ತಿಗಳಿಗೆ ಇದು ಅಪ್ಲೈ ಆಗೋದಿಲ್ಲ. ಆ ವ್ಯಕ್ತಿಗಳ್ಯಾರು ಅದನ್ನು ಕೂಡ ನೀವು ನೆನಪಿಡಬೇಕಾಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. For the first time in Karnataka, the exact information is not available. Do remember this. This is the fact that I am telling. The exact information is not available, but as per the research, we have found that in the year 1994 and later on, it was revised in 2002 and so on. ನಿಖರವಾದ ಮಾಹಿತಿ ಲಭ್ಯವಿಲ್ಲ, ಆದರೆ ನಾವು ಸಂಶೋಧನೆ ಮಾಡಿದ ಪ್ರಕಾರ ಅಥವಾ ಹುಡುಕಿದ ಪ್ರಕಾರ 1994ರಲ್ಲಿ ಇದನ್ನು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಪರಿಚಯಿಸಲಾಯಿತು. ಯಾಕಂದರೆ 1993ರಲ್ಲಿ ಇದನ್ನು ಸೆಂಟ್ರಲ್ ಲೆವೆಲ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಯಿತು. ಆಗ ಅಲ್ಲಿ 1 ಲಕ್ಷ ಲಿಮಿಟನ್ನು ಇಡಲಾಗಿತ್ತು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಕೂಡ 1994ರಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಯಿತು. ಆಗ ಕೂಡ ಲಿಮಿಟ್ ವಾಸ್ 1 lakh rupees. ಆಫ್ಟರ್ ದ್ಯಾಟ್ ಅದನ್ನು 2002ರಲ್ಲಿ ಹಾಗೂ ನಂತರದ ಮುಂದಿನ ವರ್ಷಗಳಲ್ಲಿ ಅದನ್ನು ಪರಿಷ್ಕರಿಸಲಾಯಿತು. ದಟ್ ಮೀನ್ಸ್ ಇಟ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಇಯರ್ 1994, ಲೇಟರ್ ಆನ್ ಇನ್ ದಿ ಇಯರ್ 2002, 2006, 2008, 2012, 2013 and 2018. It was revised year after year and the limit was increased and the present limit is different. ಸೊ ಇಲ್ಲಿಂದ ಒಂದು ಚೂರು ಡೇಟ್ಗಳಿವೆ, ದಯಮಾಡಿ ಈ ಡೇಟ್ಗಳನ್ನು ಎಕ್ಸಾಕ್ಟಾಗಿ ನೆನಪಿಡಿ, ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಸಿಲೆಬಸ್ ಚಿಕ್ಕದು ಇರೋದರಿಂದ ಎಕ್ಸಾಕ್ಟ್ ಡೇಟ್ಗಳನ್ನು ಕೇಳೋ ಚಾನ್ಸ್ ತುಂಬಾ ಇದೆ. ನೋಡಿ, ಆನ್ 30/3/2002, ದಟ್ ಈಸ್ ಆನ್ March 30, 2002, the creamy layer income limit was revised to 2 lakh rupees. ಅಂದರೆ 30/3/2002ರಂದು ಕ್ರೀಮಿ ಲೇಯರ್ ಅಂದರೆ ಕೆನೆಪದರು ಇದರ ಆದಾಯ ಮಿತಿಯನ್ನು 2 ಲಕ್ಷಕ್ಕೆ ಪರಿಷ್ಕರಿಸಲಾಯಿತು. ನೆನಪಿಟ್ಕೊಳ್ಳಿ, ಮತ್ತೊಂದು ಲಕ್ಷ ಇಟ್ಕೊಳ್ಳಿ, ಇವೇನು 2002 ಅಂತಿದೆಯಲ್ಲ, ಇದು ಆ ವರ್ಷದಲ್ಲಿ ಜಾರಿ ಆಗಿರ್ತಕ್ಕಂಥ ಒಂದು ಆದೇಶ. ಆದರೆ ಈ 2002ರ ಆದೇಶವನ್ನು 2000ದಲ್ಲಿಯೇ ಅಂದರೆ 2000 ವರ್ಷದಲ್ಲಿಯೇ ಪಾಸ್ ಮಾಡಲಾಗಿತ್ತು.
ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಹೂಮ್ ಈಸ್ ದಿಸ್ ಕ್ರಿಮಿ ಲೇಯರ್ ಅಪ್ಲಿಕೇಬಲ್, ಅಂದರೆ ಈ ಕೆನೆಪೆದರು ಯಾರಿಗೆ ಅನ್ವಯವಾಗುತ್ತದೆ. ಮೊಟ್ಟ ಮೊದಲು ನೀವು ಒಂದು ಏನು ನೆನ್ಪಿಟ್ಕೋಬೇಕಂದ್ರೆ SC ಹಾಗೂ STಗೆ ಈ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಪ್ಲೈ ಆಗೋದಿಲ್ಲ. ಅವರಿಗೆ ಇನ್ಕಮ್ ಲಿಮಿಟ್, ಯಾವುದೇ ಆದ ಇನ್ಕಮ್ ಲಿಮಿಟ್ ಕೂಡ ನಡೆಯುತ್ತೆ. ಇದು ಮೇನ್ ಆಗಿ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ 2A 2B 3A ಮತ್ತು 3B 2A 2B 3A ಮತ್ತು 3Bಗೆ ಇದು ಅನ್ವಯಿಸುತ್ತದೆ. ಈಗ ನೀವು ಎಕ್ಸಾಮಿನೇಷನಲ್ಲಿ ಕೊಡ್ಬೋದು ಕೆನೆಪದರು ಅಥವಾ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಯಾರಿಗೆ ಅಪ್ಲೈ ಆಗುತ್ತೆ, SC ST 2A 2B 3A 3B ಕ್ಯಾಟಗರಿ 1 ಈ ರೀತಿಯಾಗಿ ಕೊಡ್ಬೋದು. ಆಗ ನೆನ್ಪಿಟ್ಕೊಳ್ಳಿ 2A 2B 3A 3B ಇವನ್ ಕ್ಯಾಟಗರಿ 1ಗೂ ಕೂಡ ಈ ಕ್ರಿಮಿ ಲೇಯರ್ ಅಪ್ಲೈ ಆಗೋದಿಲ್ಲ. ರೈಟ್, ಈ ಕ್ರಿಮಿ ಲೇಯರ್ ಅಪ್ಲೈ ಆಗೋದಿಲ್ಲ, ಕೇವಲ 2A 2B 3A ಮತ್ತು 3Bಗೆ. ನೆಕ್ಸ್ಟ್, ಈಗ ಮೊದಲ ಬಾರಿಗೆ ಇದನ್ನು 2002ರಲ್ಲಿ ಇನ್ಕಮ್ ಲಿಮಿಟನ್ನು ಹೆಚ್ಚಿಗೆ ಮಾಡಿ 2 ಲಕ್ಷ ಇಡಲಾಯಿತು. ಆದರೆ 2011ರ ನೋಟಿಫಿಕೇಶನ್ ಪ್ರಕಾರ, ಬೈ 2011 ನೋಟಿಫಿಕೇಶನ್ ಆನ್ 6/12/2012, ದಟ್ ಈಸ್ ಆನ್ December 6, 2012, the creamy layer income limit was raised from 2 lakh rupees to 3.5 lakh. ನೆನ್ಪಿಟ್ಕೊಳ್ಳಿ, 2011ರ ಆದೇಶ ಅಥವಾ ಅಧಿಸೂಚನೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆವಾಗ 6/12/2012ರಂದು. 2011ರ ಅಧಿಸೂಚನೆಯ ಮೂಲಕ 6/12/2012ರಂದು ಕೆನೆ ಪದರದ ಆದಾಯ ಮಿತಿಯನ್ನು 2 ಲಕ್ಷದಿಂದ 3.5 ಲಕ್ಷಕ್ಕೆ ಹೆಚ್ಚಿಸಲಾಯಿತು. ಈಗ ಈ ಆದೇಶ ಸಂಖ್ಯೆಗಳಲ್ಲಿ ಎಕ್ಸಾಕ್ಟಾಗಿ ಇದೇ ಇನ್ಫಾರ್ಮೇಷನ್ ನೀಡಿದ್ದಾರೆ, ಅಂದರೆ 2 ಲಕ್ಷದಿಂದ 3.5 ಲಕ್ಷ. ಈಗ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೂಡ ಅದೇ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾರೆ. 2011ರ ಅಧಿಸೂಚನೆಯ ಪ್ರಕಾರ ಕೆನೆ ಪದರಿನ ಇನ್ಕಮ್ ಲಿಮಿಟ್ ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಿಸಲಾಯಿತು. ಆಗ ನಿಮಗೆ ಆಪ್ಷನ್ ಏನು ಕೊಡ್ತಾರೆ, 3.5ರಿಂದ 4.5 ಲಕ್ಷ, 3 ಲಕ್ಷದಿಂದ 4 ಲಕ್ಷ, ಅಥವಾ 2.5 ಲಕ್ಷದಿಂದ 3.5 ಲಕ್ಷ, ಅಥವಾ 1 ಲಕ್ಷದಿಂದ 2.5 ಲಕ್ಷ. ಆಗ ನಿಮ್ಮ ಉತ್ತರ ಏನ್ಬೇಕು, 2 ಲಕ್ಷದಿಂದ 3.5 ಲಕ್ಷ. ನೆಕ್ಸ್ಟ್, ಬೈ 2013 ನೋಟಿಫಿಕೇಶನ್ ಆನ್ 4/9/2013, ದಟ್ ಈಸ್ ಆನ್ 4th September 2013, the creamy layer income limit was raised from 3.5 lakh to 4.5 lakh. ಅಂದರೆ 2013ರ ಅಧಿಸೂಚನೆಯ ಮೂಲಕ ಯಾವ ದಿನಾಂಕದಂದು 4/9/2013ರಂದು ಕೆನೆ ಪದರದ ಆದಾಯ ಮಿತಿಯನ್ನು 3.5 ಲಕ್ಷದಿಂದ 4.5 ಲಕ್ಷಕ್ಕೆ ಹೆಚ್ಚಿಸಲಾಯಿತು. ನೆನ್ಪಿಟ್ಕೊಳ್ಳಿ. ಇವು ನೋಡಿ, ನಿಮಗೆ ಇಲ್ಲಿ ಏನು ಇಂಪಾರ್ಟೆಂಟಾಗಿ ಬಾಯಟ್ ಹಾಕಬೇಕಂದ್ರೆ, ಮೊದಲಾಗಿ ಯಾವ ನೋಟಿಫಿಕೇಷನು, ಯಾವ ದಿನಾಂಕದಂದು, ಹಾಗೂ ಅದರ ಮಿತಿ ಎಷ್ಟು, ಲಿಮಿಟ್ ಎಷ್ಟು. ಸೊ ಇದಕ್ಕೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ನೋಡಿ. ನೀವೇನು ಮಾಡಬೇಕು, ನಿಮ್ಮ ಬುಕ್ನಲ್ಲಿ ನೀವು ನೋಟ್ಸ್ ಮಾಡ್ತಾ ಇರ್ತೀರಲ್ಲ, ಆ ನೋಟ್ಸ್ನಲ್ಲಿ ಒಂದು ಕಡೆ ವರ್ಷ ಹಾಕ್ಕೊಳ್ಳಿ. 2001 2002 ಯಾವ ರೀತಿ ವರ್ಷ ಇದೆ ಅದನ್ನು ಹಾಕ್ಕೊಳ್ಳಿ. ಮೊದಲಿಗೆ ಎಷ್ಟು ಲಿಮಿಟ್ ಇತ್ತು, ಅಲ್ಲಿಂದ ಅದನ್ನು ಎಷ್ಟು ಲಿಮಿಟಕ್ಕೆ ಇನ್ಕ್ರೀಸ್ ಮಾಡಲಾಯಿತು, ಈ ರೀತಿಯಾಗಿ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಅಂದರೆ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ ಓದಲಿಕ್ಕೆ. ನೆಕ್ಸ್ಟ್, ಬೈ 2015 ನೋಟಿಫಿಕೇಶನ್ ಆನ್ 4/2/2015, the creamy layer income limit was raised from 4.5 lakh to 6 lakh. 2015ರ ಅಧಿಸೂಚನೆಯ ಮೂಲಕ ಯಾವ ದಿನಾಂಕದಂದು 4/2/2015ರಂದು ಕೆನೆ ಪದರದ ಆದಾಯ ಮಿತಿಯನ್ನು 4.5 ಲಕ್ಷದಿಂದ 6 ಲಕ್ಷಕ್ಕೆ ಹೆಚ್ಚಿಸಲಾಯಿತು. ನೆಕ್ಸ್ಟ್, ದ ರೀಸೆಂಟ್ ಇನ್ಫಾರ್ಮೇಷನ್ ಅಥವಾ ಈಗಿನ ರೀಸೆಂಟ್ ಅಧಿಸೂಚನೆ ಮೂಲಕ ಅದನ್ನು 8 ಲಕ್ಷಕ್ಕೆ ಏರಿಸಲಾಗಿದೆ. ಇವನ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೂಡ ಲಿಮಿಟ್ 8 ಲಕ್ಷವಿದೆ. ಆದರೆ ಕರ್ನಾಟಕದಲ್ಲಿ ಅದು ಯಾವ ದಿನಾಂಕದಂದು ಬಂದಿತ್ತು ಅದನ್ನು ನಿಮಗೆ ಕೇಳ್ತಾರೆ. ಬೈ 2018 ನೋಟಿಫಿಕೇಶನ್ ಆನ್ 12/3/2018, ದ ಕ್ರಿಮಿ ಲೇಯರ್ ಇನ್ಕಮ್ ಲಿಮಿಟ್ ವಾಸ್ ರೇಸ್ಡ್ ಫ್ರಾಮ್ 6 lakh to 8 lakh rupees. 2018ರ ಅಧಿಸೂಚನೆಯ ಮೂಲಕ 12/3/2018ರಂದು ಕೆನೆ ಪದರದ ಆದಾಯ ಮಿತಿಯನ್ನು 6 ಲಕ್ಷದಿಂದ 8 ಲಕ್ಷಕ್ಕೆ ಹೆಚ್ಚಿಸಲಾಯಿತು. ಇದನ್ನು ದಯಮಾಡಿ ನೆನಪಿಟ್ಕೊಳ್ಳಿ. ಇದನ್ನು ಪದೇ ಪದೇ ಓದಿ ಹಾಗೂ ಡೇಟ್ಸ್ಗಳನ್ನು ಬಯಟ್ ಹಾಕಿ. ನಾನು ಹೇಳಿದ್ನಲ್ಲ, ಆ ರೀತಿ ಚಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಚಾರ್ಟ್ ಮಾಡಿದಾಗ ಅದನ್ನು ಎಕ್ಸಾಮಿನೇಷನಲ್ಲಿ ರೀಕಾಲ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್, ಸಮ್ ಆಫ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ರೀಮಿ ಲೇಯರ್ ಅಟ್ ದಿ ಸೆಂಟ್ರಲ್ ಲೆವೆಲ್. ಈಗ ನಾವು ನೋಡಿದ್ದು ಕರ್ನಾಟಕ ಲೆವೆಲ್ನಲ್ಲಿ, ಆದರೆ ಸ್ವಲ್ಪ ಸೆಂಟ್ರಲ್ ಲೆವೆಲ್ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಕ್ರೀಮಿ ಲೇಯರ್ ಮೊದಲ ಬಾರಿಗೆ ಬಂದಿತ್ತು ಹಾಗೂ ಅದರ ಇನ್ಕಮ್ ಲಿಮಿಟನ್ನು ಯಾವ ರೀತಿ ಚೇಂಜ್ ಆಗಿದೆ ಅದನ್ನು ಕೂಡ ಒಂದು ಸ್ವಲ್ಪ ನೋಡೋಣ. When the creamy layer concept was introduced, the income limit was set as rupees 1 lakh per annum, and it was in the year 1993. Thereafter, it was raised to 2.5 lakh per annum in 2004. It was subsequently increased to 4.5 lakh per annum in 2008 and to rupees 6 lakh in the year 2013. ಈಗ ನೀವು ನೋಡ್ಬೋದು,
ಮೆಜಾರಿಟಿಗೆ ಕರ್ನಾಟಕದಲ್ಲಿ ಯಾವ ವರ್ಷದಲ್ಲಿ ಇದು ಬದಲಾವಣೆ ಆಗಿದೆ ಅದೇ ರೀತಿಯಾದ ಬದಲಾವಣೆಗಳು ಕೂಡ ಸೆಂಟ್ರಲ್ ಲೆವೆಲ್ ಆಗಿದೆ. ಆದರೆ ಕೆಲವೊಂದು ಲಿಮಿಟ್ ಇನ್ಕಮ್ ಲಿಮಿಟ್ನಲ್ಲಿ ಕೂಡ ಚೇಂಜ್ ಇದೆ. ದ ಕರೆಂಟ್ ಲಿಮಿಟ್ ಈಸ್ 8 lakh rupees ಪರ್ ಆ್ಯನಮ್ ಆ್ಯಂಡ್ ದಿಸ್ ವಾಸ್ ಡನ್ ಇನ್ 2017. ನೆನ್ಪಿಟ್ಕೊಳ್ಳಿ, ಕೇಂದ್ರದಲ್ಲಿ ಯಾವ ವರ್ಷದಲ್ಲಿ ಬಂದಿತ್ತು ಅಂತ ಕೇಳಿದ್ದಲ್ಲಿ 2017, ಅದೇ ಕರ್ನಾಟಕದಲ್ಲಿ 2018. ಕನ್ನಡದಲ್ಲಿ ಸೇಮ್ ಮಾಹಿತಿಯನ್ನು ಕೊಟ್ಟಿದ್ದೇನೆ, ದಯಮಾಡಿ ಇದನ್ನು ನೀವು ಪಾಸ್ ಮಾಡಿ ಓದ್ಬೋದು. ನೆಕ್ಸ್ಟ್, ಈಗ ಈ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಅಂತ ಇರುತ್ತೆ. ಕೆನೆಪದರು ಹಾಗೂ ಕೆನೆಪದರ್ ಇಲ್ಲದೆ ಇದ್ದವರು, ಇದು ಯಾರಿಗೆ ಅನ್ವಯವಾಗುವುದಿಲ್ಲ. ಹೌದಾ? ಈಗ ಇದರರ್ಥ ಏನು? ನಾವಿಷ್ಟೆಲ್ಲ ನೋಡಿದ್ವಲ್ಲ, ಈಗೇನಾಗುತ್ತೆ, ಇಫ್ ಎಟ್ ಆಲ್ ನೀವು ಒಂದು ವೇಳೆ ಒ ಬಿ ಸಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ಕ್ರೀಮಿ ಲೇಯರ್ ಆಗಬೇಕಾಗಿದ್ದಲ್ಲಿ ನಿಮ್ಮ ಇನ್ಕಮ್ ಲಿಮಿಟು 3.5 ಲಕ್ಷ ರೂಪಾಯಿ ದಾಟಬೇಕಾಗಿತ್ತು, ಅಥವಾ ಈಗಿನ ಪ್ರಕಾರ 8 ಲಕ್ಷ ರೂಪಾಯಿ ನಿಮ್ಮ ಇನ್ಕಮ್ ಲಿಮಿಟ್ ದಾಟಬೇಕು. ಒಂದು ವೇಳೆ ನಿಮ್ಮ ಇನ್ಕಮ್ ಲಿಮಿಟ್ 8 ಲಕ್ಷ ದಾಟಲಿಲ್ಲ ಅಂದರೆ ನಿಮಗೆ ನಾನ್ ಕ್ರೀಮಿ ಲೇಯರ್ ಅಂತ ಕೊಡ್ತಾರೆ. ಅದರ ಅರ್ಥ ನಿಮಗೆ ನಾನ್ ಕ್ರೀಮಿ ಲೇಯರ್ ಸಿಕ್ಕಿದಾಗ ಮಾತ್ರ ನಿಮಗೆ ಒ ಬಿ ಸಿಗೆ ಇರ್ತಕ್ಕಂಥ ಎಲ್ಲ ರಿಸರ್ವೇಷನ್ಗಳು ಅಪ್ಲೈ ಆಗುತ್ತೆ. ಸೀಟ್ ರಿಸರ್ವೇಷನ್ ಸಿಗುತ್ತೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೆ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ನಲ್ಲಿ ರಿಸರ್ವೇಷನ್ ಸಿಗುತ್ತೆ. ಅದೇ ಒಂದು ವೇಳೆ ನಿಮ್ಮ ಇನ್ಕಮ್ ಲಿಮಿಟು 8 ಲಕ್ಷವನ್ನು ಮೀರಿ ಹೋದಲ್ಲಿ ನಿಮಗೆ ಕ್ರೀಮಿ ಲೇಯರ್ ಎಂದು ಕೊಡ್ತಾರೆ. ಹೌದಾ? ಅಂದರೆ ಕೆನೆಪದರ್, ನೀವು ಕೆನೆಪದರ್ನಲ್ಲಿ ಬರ್ತೀರಾ ಅಂದರ್ಥ. ಆಗ ನಿಮಗೆ ಒ ಬಿ ಸಿನಲ್ಲಿ ಇರ್ತಕ್ಕಂಥ ಯಾವುದೇ ಆದ ಬೆನಿಫಿಟ್ಟು ಸಿಗೋದಿಲ್ಲ. ಸೊ ಹೀಗಾಗಿ ಆ ರೀತಿಯಾದ ಕ್ರೀಮಿ ಲೇಯರ್ಗಳು ಈ ಎಲ್ಲ ವ್ಯಕ್ತಿಗಳಿಗೆ ನೀವು NCL ಅಂದರೆ ನಾನ್ ಕ್ರೀಮಿ ಲೇಯರ್ ಕೋಟಾವನ್ನು ಕೊಡಲಿಕ್ಕೆ ಬರೋದಿಲ್ಲ. ಮೇನಾಗಿ ಯಾರಿಗೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ಮಕ್ಕಳಿಗೆ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ಮಕ್ಕಳಿಗೆ ಕೊಡಲಿಕ್ಕೆ ಬರೋದಿಲ್ಲ. ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಂಡ್ ದಿ ಹೈಕೋರ್ಟ್ಸ್, ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ UPSC ಅಂದರೆ UPSC ಅಧ್ಯಕ್ಷರು ಹಾಗೂ ಅದರ ಮೆಂಬರ್ಗಳು ಯಾರ್ಯಾರು ಇರ್ತಾರೆ ಅವರ ಮಕ್ಕಳಿಗೆ ಕೂಡ ನೀವು NCL ಅಂದರೆ ನಾನ್ ಕ್ರೀಮಿ ಲೇಯರ್ ಕೋಟಾನ ಕೊಡಲಿಕ್ಕೆ ಬರೋದಿಲ್ಲ. ಇವನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಇರ್ತಕ್ಕಂಥ ಚೇರ್ಮನ್ ಹಾಗೂ ಮೆಂಬರ್ಸ್ಗೆ ಕೊಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಪರ್ಸನ್ಸ್ ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ಆಫ್ ಲೈಕ್ ದಿಸ್ ನೇಚರ್ ಅಂದರೆ ಈಗ ಗವರ್ನರ್ ಆಗಿರ್ತಾರೆ, ಇಂಥ ಒಬ್ಬ ವ್ಯಕ್ತಿಗೆ ಅವರ ಮಕ್ಕಳಿಗೆ ನೀವು ನಾನ್ ಕ್ರೀಮಿ ಲೇಯರ್ ಎಂದು ಕೊಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಸರ್ವಿಸ್ ಕ್ಯಾಟಗರಿ. ಈಗ ನಿಮ್ಮ ತಾಯಿ ತಂದೆಯವರು ಯಾರಾದರೂ ಗ್ರೂಪ್ A ಅಥವಾ ಕ್ಲಾಸ್ 1 ಆಫೀಸರ್ ಆಗಿದ್ದಲ್ಲಿ, ಅದು ಆಲ್ ಇಂಡಿಯಾ ಸೆಂಟ್ರಲ್ ಸರ್ವಿಸ್ ಆಗಿರ್ಬೋದು ಅಥವಾ ಸ್ಟೇಟ್ ಸರ್ವಿಸ್, ಮೇನಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದ್ದಲ್ಲಿ ಅಂಥ ಅವರ ಮಕ್ಕಳಿಗೆ ನಾನ್ ಕ್ರೀಮಿ ಲೇಯರ್ ಆ ರಿಸರ್ವೇಷನನ್ನು ಕೊಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ ನೋಡಿ, ಪೇರೆಂಟ್ಸ್ ಬೋತ್ ಆಫ್ ಹೂಮ್ ಆರ್ ಕ್ಲಾಸ್ 1, ಪೇರೆಂಟ್ಸ್ ಇದರ್ ಆಫ್ ಹೂಮ್ ಈಸ್ ಕ್ಲಾಸ್ 1 ಅಂದರೆ ತಂದೆ ತಾಯಿ ಇಬ್ಬರು ಕ್ಲಾಸ್ 1 ಆಫೀಸರ್ ಆಗಿದ್ದಲ್ಲಿ ಅಂಥ ಮಕ್ಕಳಿಗೆ, ಅವರ ಮಕ್ಕಳಿಗೆ ನೀವು ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು ಕೊಡಬೇಕಾಗುತ್ತೆ. ಆದರೆ NCL ಅಂದರೆ ನಾನ್ ಕ್ರೀಮಿ ಲೇಯರಲ್ಲಿ ಅವರು ಬರೋದಿಲ್ಲ. ನೆಕ್ಸ್ಟ್, ಪೇರೆಂಟ್ಸ್ ಬೋತ್ ಆಫ್ ಹೂಮ್ ಆರ್ ಕ್ಲಾಸ್ 1 ಆಫೀಸರ್ ಬಟ್ ಒನ್ ಆಫ್ ದೆಮ್ ಡೈಸ್ ಆರ್ ಸಫರ್ಸ್ ಪರ್ಮನೆಂಟ್ ಇನ್ಕೆಪಾಸಿಟೇಷನ್ ಅಂದರೆ ಈಗ ಇಬ್ಬರು ತಾಯಿ ತಂದೆ ಕ್ಲಾಸ್ 1 ಆಫೀಸರ್ ಆಗಿರ್ತಾರೆ, ಆದರೆ ಮುಂದೆ ಹೋಗಿ ಅದರಲ್ಲಿ ಒಬ್ಬರು, ಯಾರಾದರೂ ಒಬ್ಬರು ಸರ್ವೀಸ್ನಲ್ಲಿ ಡೆತ್ ಆಯಿತು ಅಥವಾ ಏನೋ ಒಂದು ಕಾರಣದಿಂದ ಅವರು ಆ ಸರ್ವೀಸಿಗೆ ಇನ್ಕೆಪಾಸಿಟೆಂಟ್ ಆಗಿ ಅಥವಾ ಸರ್ವೀಸನ್ನು ಕಳೆದುಕೊಂಡದ್ದಲ್ಲಿ ಅಂಥ ಮಕ್ಕಳಿಗೂ ಕೂಡ ಅಂದರೆ ಅವರ ಮಕ್ಕಳಿಗೂ ಕೂಡ ನೀವು ಯಾವುದೇ ಆದ ಕ್ರೀಮಿ ಲೇಯರ್ ಕೊಡಬೇಕಾಗುತ್ತೆ. ಅದು ನಾನ್ ಕ್ರೀಮಿ ಲೇಯರ್ ಕೊಡಲಿಕ್ಕೆ ಬರೋದಿಲ್ಲ ಅಂದರೆ NCL, ರೈಟ್. ಅದೇ ರೀತಿಯಾಗಿ ಉಳ್ಕಿದ್ದು ಕೊಟ್ಟಿದ್ದಾರೆ, ಆದರೆ ಈ ಇನ್ಫಾರ್ಮೇಷನ್ಗಳನ್ನು MCQ ಅಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಭಾಳ ತಲೆ ಕೆಡಿಸ್ಕೋಬೇಡಿ. ಎಷ್ಟು ನಿಮಗೆ ಇನ್ಫಾರ್ಮೇಷನ್ ಇದೆ ಅದನ್ನೇ ಓದಿ, ಯಾಕಂದರೆ ಈ ಕಾನ್ಸೆಪ್ಟ್ ಮೇಲೆ ಭಾಳಾದರೆ ಒಂದು ಕ್ವಶನ್ ಬರ್ಬೋದು ಅಥವಾ 1 ರಿಂದ 2 ಕ್ವಶನ್ ಬರ್ಬೋದು. ಅದನ್ನು ಮುಂದೆ ನಡೆಸೋ ಮಾಕ್ ಟೆಸ್ಟ್ನಲ್ಲಿ ನಾನು ನಿಮಗೆ ಕ್ವಶನ್ ರೂಪದಲ್ಲಿ ಕೊಡ್ತೀನಿ. ಆ MCQ ಸಾಲ್ವ್ ಮಾಡಿದಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ರೀಕಾಲ್ ಮಾಡೋದು ಈಸಿ ಆಗುತ್ತೆ. ಸೊ ಟ್ರೈ ಟು ರಿಮೆಂಬರ್ ದೀಸ್ ಡೇಟ್ಸ್. ಮೈ ರಿಕ್ವೆಸ್ಟ್ ಈಸ್ ಓನ್ಲಿ ಟ್ರೈ ಟು ರಿಮೆಂಬರ್ ದೀಸ್ ಡೇಟ್ಸ್. ಈ ಡೇಟ್ಸ್ಗಳನ್ನು ದಯಮಾಡಿ ನೆನಪಿಟ್ಕೊಳ್ಳಿ. ಇವೇನು ಡೇಟ್ ಇದೆಯಲ್ಲ ಈ ಡೇಟ್ಗಳನ್ನ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಡೇಟ್ ಮೇಲೆ ಕ್ವಶನ್ ಬರೋದು ಚಾನ್ಸಸ್ ತುಂಬಾ ಇದೆ. ಹಾಗೂ ಇನ್ಕಮ್ ಲಿಮಿಟ್ ಮತ್ತು ಯಾರಿಗೆ ಅನ್ವಯವಾಗುತ್ತದೆ. If at all you haven't joined the KS mains course, please do join, because it is one of the best course where you can write each and every day daily answers so that your mains become strong. Thank you for watching the video. If at all you are new to the Study Karnataka, please do subscribe the channel and share with your friends. If you haven't joined the Telegram channel, you can join it. Thanks for watching the video. Have a nice day. Bye.